ಹೈದರಾಬಾದಿ ಮಟನ್ ಬಿರಿಯಾನಿ ಮಾಡಲು ಬೇಕಾದ ಸಾಮಗ್ರಿಗಳು: 4 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಪುದೀನ ಸೊಪ್ಪು, 2 ಮೆಣಸಿನಕಾಯಿ, 4 ಟೊಮ್ಯಾಟೊ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಮತ್ತು 2 ಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಮೊಸರು, ನಿಂಬೆಹಣ್ಣಿನ ರಸ ಟೊಮ್ಯಾಟೊ ಮೇಲೆ ಹಾಕ್ಕೊಂಡಿದ್ದೀನಿ ಅರ್ಧ ಅಷ್ಟು, 3 ಟೇಬಲ್ ಸ್ಪೂನು ಮೆಣಸಿನ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, 4 ಟೇಬಲ್ ಸ್ಪೂನು ಕಲ್ಲುಪ್ಪು, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು, ಅರ್ಧ kg ಮಟನ್ನು ಚೆನ್ನಾಗಿ ತೊಳೆದುಕೊಂಡು ಇಟ್ಟಿದ್ದೀನಿ, ಅರ್ಧ kg ಅಕ್ಕಿ ಮತ್ತು ಇದು ಸೋನಾ ಮಸೂರಿ ಇದು ಅಕ್ಕಿ ಬರುತ್ತಲ್ಲ 1 ಕಪ್ ಅಷ್ಟು ಹಾಕಿ ಸಾಕು. ಬನ್ನಿ ಈಗ ಟೇಸ್ಟಿ ಮಟನ್ ಬಿರಿಯಾನಿಯನ್ನು ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಳ್ಳೋಣ. ಮೊದಲಿಗೆ ಕುಕ್ಕರನ್ನು ಇಡ್ತಿದ್ದೇನೆ. ಕುಕ್ಕರ್ ಬಿಸಿ ಆದ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. 1 ಕಪ್ ಅಷ್ಟು ಎಣ್ಣೆ ಸಾಕು, ಫ್ಯಾಟಲ್ಲಿ ಜಾಸ್ತಿ ಎಣ್ಣೆ ಇರುತ್ತೆ. ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು, ಈರುಳ್ಳಿ, ಇದ್ರ ಜೊತೆಗೇನೆ ಎಲ್ಲನೂ ಹಾಕೋಬಹುದು, ಹಾಕೊಳ್ಳಿ. ಸ್ವಲ್ಪ ಎತ್ತಿಕೊಳ್ಳಿ. ಇಷ್ಟೆಲ್ಲ ಈರುಳ್ಳಿ ಬ್ರೌನ್ ಆಗಿ ಆಗಬೇಕು. ಈರುಳ್ಳಿ ಬ್ರೌನ್ ಆಗಿ ಆದ್ರೇ ಬಿರಿಯಾನಿ ಟೇಸ್ಟಿಯಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ರೆಸಿಪಿ ಬ್ಲಾಗು. ಎಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಸ್ಲಿಂ ಸ್ಟೈಲಲ್ಲಿ ಯಾವುದಾದರೂ ನಿಮಗೆ ರೆಸಿಪಿಗಳು ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನಗೆ ಕನ್ನಡ ಬರಲ್ಲ, ಸ್ವಲ್ಪ ಬರುತ್ತೆ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನಾದರೂ ಸ್ವಲ್ಪ ತಪ್ಪು ಮಾತಾಡಿದರೆ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊಳ್ಳೋಕ್ಕೇನು ಟ್ರೈ ಮಾಡ್ತೀನಿ. ನೋಡಿ, 5 ನಿಮಿಷ ಆದ ನಂತರ ಈರುಳ್ಳಿ ಯಾವ ಥರ ಬ್ರೌನ್ ಥರ ತಿರುಗಿದೆ, ಈ ಥರ ಆಗಬೇಕು. 5 ನಿಮಿಷ ಬೇಕಾದ್ಮೇಲೆ ಈ ಥರ ಆಗಬೇಕು. ಈ ಥರ ಆಗಿಲ್ಲ ಅಂದರೆ ಟೇಸ್ಟೇ ಬರಲ್ಲ ಬಿರಿಯಾನಿ. ಇನ್ನೊಂದು ಟಿಪ್ ಏನಂದರೆ ಮಟನ್ ಬಿರಿಯಾನಿಗೆ ಯಾವುದೇ ನೀವು ಮಟನ್ ಆಗಲಿ ಚಿಕನ್ ಆಗಲಿ ಅರ್ಧ kg ಮಟನ್ ಆಗಿದ್ದರೆ ಅರ್ಧ kgನೇ ಅಕ್ಕಿ ಹಾಕಬೇಕು. 1 kg ಮಟನ್ ಹಾಕಿದರೆ 1 kgನೇ ಅಕ್ಕಿ ಹಾಕಬೇಕು, ಇಲ್ಲಾಂದರೆ ಟೇಸ್ಟಿಯಾಗಿ ಬರಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಟೇಬಲ್ ಸ್ಪೂನು ಘಮ ಅಂತಿದೆ. ಈಗಲೇ ಬಿರಿಯಾನಿ ರೆಡಿ ಆಗೋಬೇಕು ಅನಿಸ್ತೈತೆ ನನಗಂತೂ. ಮಾಡಿ ನೋಡಿ ಒಂದ್ಸಲಿ. ಈಗ ಮೆಣಸಿನ ಪುಡಿ,
ಧನಿಯಾ ಪುಡಿ, ಉಪ್ಪು 2 ಟೇಬಲ್ ಸ್ಪೂನು, ಅರ್ಧ ಕೆಜಿ. ಈ ಥರ ಆಗಬೇಕು. ಈಗ ಮಟನ್ ಹಾಕ್ತಾ ಇದ್ದೀನಿ. ನೋಡಿದ್ರಾ ಯಾವ ಥರ? ಈಗ ಟೊಮ್ಯಾಟೊ, ಕರಡು ಅಂದರೆ ಮೊಸರು ಮತ್ತು ನಿಂಬೆಹಣ್ಣಿನ ರಸ ಮೂರನ್ನು ಸೇರಿಸ್ಕೊಂಡು ಹಾಕ್ತಾ ಇದ್ದೀನಿ. ಮೊಸರು ಹಾಕಿದ್ರೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಮಾಡಿ ಇಟ್ಕೊಂಡಿದ್ರೆ ಬ್ರೆಡ್ಡು, ಪರೋಟ ತಿನ್ಬೋದು. ಇದು ಮುದ್ದೆಯಲ್ಲೂ ಸೂಪರ್ ಆಗಿರುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಇಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅಂದರೆ ತಡ ಇರಬಾರ್ದಂತ ಇಡ್ತೀವಲ್ವ, ಅದಕ್ಕೆ ತಡ ಹಿಡಿಯುತ್ತೆ. ಈಗ ಕುಕ್ಕರನ್ನು ಮುಚ್ಚಿ 5 ವಿಸಿಲ್ ಬರೋವರೆಗೂ ಮುಚ್ಚಬೇಕು. ಕುಕ್ಕರನ್ನ ಈ ಕಡೆಯಿಂದ ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅಕ್ಕಿ ಬೇಯಿಸ್ಕೋಬೇಕು. ಬೇಯ್ತಾ ಇರಲಿ. ಈ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ. ಇದಕ್ಕೆ 1-2 ಏಲಕ್ಕಿ, 1 ಹಾಕಿದ್ರು ಸಾಕು, 2 ಹಾಕಿದ್ದೀನಿ. ಚಕ್ಕೆ, 2 ಲವಂಗ, ಫುಡ್ ಕಲರು, ತುಪ್ಪ ಅರ್ಧ ಟೇಬಲ್ ಸ್ಪೂನು, ಎಣ್ಣೆನೂ ಹಾಕ್ಬೋದು. ನಾನು ತುಪ್ಪನೂ ಹಾಕ್ಬೋದು, ಎಣ್ಣೆನೂ ಹಾಕ್ಬೋದು. ನಿಂಬೆಹಣ್ಣಿನ ರಸ 1-2 ಸಾಕು. ಯಾಕಂದರೆ ಅಕ್ಕಿ ಬೇಯಿದ್ಮೇಲೆ ಅನ್ನ ಗರಿ ಗರಿ ಆಗಿ ಬರುತ್ತದೆ. ನಾನು ಫುಡ್ ಕಲರ್ನ ಅದು ಮಟನ್ ಕರಿಯಲ್ಲಿ ಹಾಕಿಲ್ಲ. ಯಾಕಂದರೆ ಬಿರಿಯಾನಿ ಮೇಲೆ ಹಾಕೋಣ ಅಂತ ಫುಡ್ ಕಲರ್ ಮಾತ್ರ ನೀರಲ್ಲಿ ಹಾಕಿದ್ದೀನಿ. ಯಾಕಂದರೆ ಅದು ರೈಸ್ ಕಲರಾಗಿ ಬರುತ್ತೆ. ಬರ್ತಾ ಇದೆ ವಿಸಿಲ್. ಐದು ವಿಸಿಲ್ ಬಂದಮೇಲೆ ಇದು ಗ್ಯಾಸ್ನ ಆಫ್ ಮಾಡೋಣ. ಅಂದರೆ ನೀವು ಸಹ ಮಟನ್ನ ನೋಡಿಕೊಂಡು ಗಟ್ಟಿಯಾಗಿದ್ದರೆ 1-7 ಆ ಥರ ನಿಮ್ಗೆ ಗೊತ್ತಿರುತ್ತಲ್ವ ಮನೇಲಿ ಯಾವ ಥರ ನೀವು ಬೇಯಿಸ್ತೀರಾ ಮಟನ್ನ ಅಂತ. ನಾನು 5 ವಿಸಿಲ್ ಬರೋವರೆಗೂ ಬೇಯಿಸ್ತೀನಿ. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮಟನ್ನು ಅಂತ. ಮಕ್ಕಳು ತಿನ್ನಲ್ಲ. ಉಪ್ಪನ್ನ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಈ ಒಲೆನ ಆಫ್ ಮಾಡೋಣ. ಈ ಕಡೆ ನೋಡಿ ನೀರು ಯಾವ ಥರ ಕಟ್ಕಟ್ಟ ಅಂತ ಬೇಯ್ತಾ ಇದೆ. ಈಗ ನಾನು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅಕ್ಕಿನ ಜಾಸ್ತಿ ಬೇಯಿಸಬಾರ್ದು,
ಸ್ವಲ್ಪ ಅಕ್ಕಿ ಥರ ಇರೋವಾಗ ನೀರನ್ನ ಸಾರಿಸ್ಕೊಂಡು ಪ್ಲೇಟ್ನ ಮುಚ್ಚೋಣ. ಅಕ್ಕಿ ಚೆನ್ನಾಗಿ ಸ್ವಲ್ಪ ಅರ್ಧದಷ್ಟು, ಇಲ್ಲಾಂದರೆ ಅಕ್ಕಿ ಬಿಡುತ್ತದೆ. ನೋಡಿ, ಅಕ್ಕಿ ಜಂಪಿಂಗ್ ಜಪಾಂಗ್ ಅಂತ ಬೇಯ್ತಾ ಇದೆ. ಈಗ ನೋಡೋಣ ಬೆಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಅಕ್ಕಿ ಸ್ವಲ್ಪ ಅಕ್ಕಿ ಇರಬೇಕು. ಆಗ ನೀರನ್ನೆಲ್ಲ ಸಾರಿಸ್ಕೋಬೇಕು. ಈಗ ನೀರನ್ನ ಸಾರಿಸ್ಕೊಳ್ಳಿ. ಇದರಲ್ಲಿರುವ ಎಣ್ಣೆ ನೋಡಿದ್ರೆ ಆಗಲೇ ಮನೆಯಲ್ಲಿರುವ ಎಷ್ಟು ಎಣ್ಣೆ ಬೇಕು ಇರುತ್ತೆ ಅಂತ. ಈ ಥರ ಎಣ್ಣೆನ ಗಾರ್ನಿಶಿಂಗ್ ಈ ಥರ ಆಗಬೇಕು. ಈ ಥರ ಕಾಟನ್ ಬಟ್ಟೆನ ಪ್ಲೇಟ್ ಮೇಲೆ ಹಾಕಿ ಈ ಥರ ಸ್ವಲ್ಪ ತೂಕ ಇದೆಯಲ್ಲ ಅದಕ್ಕೆ ಇದರ ಮೇಲೆ ಇಕ್ಬಿಡ್ಬೇಕು. ಟೇಸ್ಟಿಯಾದ ಹೈದ್ರಾಬಾದಿ ಮಟನ್ ಬಿರಿಯಾನಿ ರೆಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈಗ ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಸೂಪರ್. ನೋಡಿದ್ರಾ ಯಾವ ಥರ ಬಂದಿದೆ.